ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗಮನಿಸ್ತಾ ಇದ್ದೀರಾ, ಇವತ್ತು ನನ್ನ ಮುಂದೆ OnePlus ಅವರು ಕಳಿಸಿರುವಂಥ ಒಂದು ಸ್ಪೆಷಲ್ ಬಾಕ್ಸ್ ಇದೆ. ಇದ್ರ ಮೇಲ್ಗಡೆ ನಾರ್ಡ್ ಅಂತ ಬರೆದಿರುವಂಥದ್ದು ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರ. ತುಂಬ ದಿನ ವೆಯ್ಟ್ ಮಾಡಿದ ನಂತರ ಕೊನೆಗೂ OnePlus ಅವರು ನಾರ್ಡ್ 3 ಲಾಂಚ್ ಮಾಡಿರುವಂಥದ್ದು. ಅದಕ್ಕೋಸ್ಕರ ಈ ಸ್ಪೆಷಲ್ ಬಾಕ್ಸ್ ನನಗೆ ಕಳಿಸ್ಕೊಟ್ಟಿದ್ದಾರೆ. ಆಬ್ವಿಯಸ್ಲಿ ಇದರೊಳಗಡೆ ನಾರ್ಡ್ ಫೋನ್ ಇದ್ದೇ ಇರುತ್ತೆ. ಜೊತೆಗೆ OnePlus Nord Buds 2R ಅಂತ ಇನ್ನೊಂದು ಟ್ರೂ ವೈರ್ಲೆಸ್ ಇಯರ್ಬಡ್ನ ಕೂಡ ಲಾಂಚ್ ಮಾಡಿದರೆ. ಎರಡೂ ಕೂಡ ಅನ್ಬಾಕ್ಸ್ ಮಾಡ್ತೀನಿ, ಯೂಸ್ ಮಾಡಿ ನಾನು ಎಕ್ಸ್ಪೀರಿಯನ್ಸ್ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ವಿಡಿಯೋ ಮಾಡೋ ಟೈಮಲ್ಲಿ ಈ ಫೋನ್ನ ಬೆಲೆ ಇನ್ನೂ ರಿವೀಲ್ ಆಗಿಲ್ಲ. ನಾನು ಗೆಸ್ ಮಾಡ್ತಾ ಇದ್ದೀನಿ ಒಂದು 30,000 to 32,000 ರೇಂಜಲ್ಲಿ ಬೇಸ್ ವೇರಿಯಂಟ್ ಲಾಂಚ್ ಆಗಬಹುದು ಅಂತ. ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ ತಿಳ್ಕೋದಿರೋದಕ್ಕಿಂತ ಮುಂಚೆ ನೀವು ನಮ್ಮ ಟೆಕ್ ಇನ್ ಕನ್ನಡ ವಿಡಿಯೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಒಂದು ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಮೊದಲನೇದಾಗಿ ಈ ಸ್ಪೆಷಲ್ ಬಾಕ್ಸನ್ನು ಓಪನ್ ಮಾಡೋಣ. ಈ ಬಡ್ಸ್ದು ಕೊನೆಗೆ ತಿಳಿಸ್ಕೊಡ್ತೀನಿ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದ್ರ ಒಳಗಡೆ ಫೋನ್ನ ಜೊತೆಗೆ ಬೇರೆ ಏನೋ ಕೊಟ್ಟಿದ್ದಾರೆ. ಇದು ಏನಂದ ದೇವರೇ ಗೊತ್ತಿಲ್ಲ. ಇದ್ರ ಮೇಲೆ ಏನೋ ಬರ್ತಿದ್ದಾರೆ, ಅದನ್ನು ಓದುವಂಥ ಪೇಷನ್ಸ್ ಕೂಡ ಇಲ್ಲ ನನಗೆ. ಇದೇನೋ ಒಟ್ಟಿಗೆ ವೆರಿ ಸಾಲಿಡ್ ಆಗಿದೆ. ಪಚ್ಚೆ ಕುಂಟೆ ಬಿಲ್ ಆಡೋದಕ್ಕೆ ಯೂಸ್ ಮಾಡ್ತಾರೆ ನೋಡಿ, ಪಚ್ಚೆ. ಸೊ ಆ ರೀತಿ ಇದೆ. ಸೊ ಡೈರೆಕ್ಟಾಗಿ ಈ ಬಾಕ್ಸ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಓಕೆ, ಡೈರೆಕ್ಟಾಗಿ ನಾರ್ಮಲ್ ಬಾಕ್ಸನ್ನು ಓಪನ್ ಮಾಡೋಣ. ನೀವು ಇನ್ ಕೇಸ್ ಆರ್ಡ್ರ್ ಮಾಡಿದ್ರೆ ಈ ರೀತಿ ಸ್ಪೆಷಲ್ ಬಾಕ್ಸ್ ಎಲ್ಲ ಕಳಿಸಲ್ಲ, ಈ ರೀತಿ ನಾರ್ಮಲ್ ಬಾಕ್ಸ್ ಸಿಗುತ್ತೆ. ಈ ಬಾಕ್ಸನ್ನು ಓಪನ್ ಮಾಡಿದ್ರೆ ಇದರೊಳಗಡೆ ನಮಗೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗುತ್ತೆ, ಅದರಲ್ಲಿ ಯೂಸರ್ ಮ್ಯಾನ್ಯುವಲ್. ಇದರಿಂದನೇ ನಿಮಗೆ ನೋಡ್ತಾ ಇದ್ದೀರಾ ಸಿಮ್ ಎಜೆಕ್ಷನ್ ಪಿನ್ ಕೊಟ್ಟಿದ್ದಾರೆ, ಮತ್ತು ವಾರಂಟಿ ಕಾರ್ಡು, ರೆಡ್ ಕೇಬಲ್ ಮೆಂಬರ್ಶಿಪ್ ಕಾರ್ಡು, ಇನ್ಸ್ಟ್ರಕ್ಷನ್ ಗೈಡು, ಕ್ವಿಕ್ ಸ್ಟಾರ್ಟ್ ಗೈಡ್ ಎಲ್ಲ ನಿಮಗೆ ಇದರೊಳಗಡೆ ಸಿಗ್ತಾ ಇದೆ. ಜೊತೆಗೆ ಒಂದು ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್, ಒಳ್ಳೆ ಕ್ವಾಲಿಟಿಯ ಬ್ಯಾಕ್ ಕವರ್ ಇದಾಗಿದೆ. ಇದ್ರ ಕೆಳಗಡೆ ಡೈರೆಕ್ಟಾಗಿ ನಮಗೆ ಈ ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗುತ್ತೆ. ತುಂಬ ಲೈಟ್ ವೇಟ್ ಇದೆ ಅಂತ ಅನ್ನಿಸ್ತಾ ಇದೆ, ಇದ್ರ ಬಗ್ಗೆ ಆಮೇಲೆ ಮಾತನಾಡ್ತೀನಿ. ಅದರ ಕೆಳಗಡೆ ನಮಗೆ ಲಿಟ್ರಲಿ 80 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ ಈ ಒಂದು ಪ್ರೈಸ್ ರೇಂಜಿಗೆ. ಕೊನೆಯದಾಗಿ ಕೆಂಪು ಬಣ್ಣದ USB Type-C ಡಾಟಾ ಕೇಬಲ್, Type A ಇಂದ Type-C, ಒಳ್ಳೆ ಕ್ವಾಲಿಟಿಯ ಕೇಬಲ್ ಇದಾಗಿದೆ. ಅದನ್ನು ಬಿಟ್ಟರೆ ಬೇರೆ ಏನೂ ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಓಕೆ, ಡೈರೆಕ್ಟಾಗಿ ಈ ಸ್ಮಾರ್ಟ್ಫೋನಿಗೆ ಬರೋಣ. ನೋಡ್ತಾ ಇದ್ದೀರಾ ಹೆವಿ ಪ್ರೀಮಿಯಮ್ ಆಗಿದೆ ಗುರು. ಲಿಟ್ರಲಿ ಫ್ರಂಟ್ ಡಿಸ್ಪ್ಲೇ ನೋಡಿ, ಬೆಸಲ್ ಹೆವಿ ಅಂದರೆ ಹೆವಿ ಕಡಿಮೆ ಇದೆ. ಒನ್ ಆಫ್ ದ ತಿನ್ನೆಸ್ಟ್ ಬೆಸಲ್ನ ಹೊಂದಿರುವಂಥ ಸ್ಮಾರ್ಟ್ಫೋನ್ ಅಂತ ಅನ್ಬೋದು. ಇದಕ್ಕಿಂತ ತಿನ್ನಾಗಿರೋದು ನೋಡಿದ್ದೀನಿ ಪ್ರೈಸ್ ರೇಂಜಲ್ಲಿ, ಬಟ್ ಹೆವಿ ಅಂದರೆ ಹೆವಿ ತಿನ್ನಾಗಿದೆ. ಸೊ ಸೂಪರ್ ಯೂನಿಫಾರ್ಮ್ ಬೆಸಲ್ನ ಹೊಂದಿರುವಂಥದ್ದು ಎಲ್ಲ ಸೈಡು ಒಂದೇ ಸೈಜ್ನ ಬೆಸಲ್, ತುಂಬ ತಿನ್ನಾಗಿದೆ. ಈ ಪ್ರೈಸ್ ರೇಂಜಿಗೆ ನನಗೆ ಹೆವಿ ಇಂಪ್ರೆಸ್ ಮಾಡ್ತು. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದರೆ, ನಾವು ಸಪ್ರೇಟಾಗಿ ಹಾಕುವಂಥ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ನಿಮಗೆ ಡ್ರ್ಯಾಗನ್ ಟೇಲ್ ಗ್ಲಾಸ್ ಸಿಗ್ತಾ ಇದೆ, ಆಯಿತಾ. ಸೊ ಅದು ಕೂಡ ಒಂದು ಒಳ್ಳೆ ಗ್ಲಾಸ್ ನಂಗೆ ಅನ್ನಿಸ್ತಂಗೆ. ಈ ಸ್ಮಾರ್ಟ್ಫೋನ್ ಒಂದು ಲೆವೆಲಿಗೆ ಲೈಟ್ ವೇಟ್ ಅಂತೀನಿ. 193 ಗ್ರಾಮ್ ವೆಯ್ಟ್ ಇರುವಂಥದ್ದು ಮತ್ತು 8.15 mm ಥಿಕ್ನೆಸ್ಸನ್ನು ಕೂಡ ಹೊಂದಿರುವಂಥದ್ದು. ಒಂದು ಲೆವೆಲಿಗೆ ತಿನ್ನಾಗಿ ಕೂಡ ಇದೆ. ಈ ಫೋನ್ನ ಹಿಂದ್ಗಡೆ ನಿಮಗೆ ಗ್ಲಾಸ್ ಸಿಗ್ತಾ ಇದೆ, ಗೊರಿಲ್ಲಾ ಗ್ಲಾಸ್ 5. ಸೂಪರ್ ಅಂತೀನಿ. ಒಂಥರ ಮ್ಯಾಟ್ ಫಿನಿಶ್ ಆಯಿತಾ, ಅಷ್ಟೊಂದು ಸ್ಮಡ್ಜಸ್ ಆಗುವುದಿಲ್ಲ, ಹೆವಿ ಪ್ರೀಮಿಯಮ್ ಅನಿಸುತ್ತೆ. ಸಖತ್ತಾಗಿದೆ ಕ್ಲೀನ್ ಡಿಸೈನು. ಬಟ್ ನನಗೆ ಈ ಕ್ಯಾಮರಾ ಪ್ಲೇಸ್ಮೆಂಟ್ ಏನಿದೆ ಇಷ್ಟ ಆಗಿಲ್ಲ. ಡಿಸೈನ್ ಸ್ವಲ್ಪ ಚೇಂಜ್ ಮಾಡಬೇಕಾಗಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಟ್ರಿಪಲ್ ಕ್ಯಾಮ್ರಾ ಸೆಟಪ್ ಸಿಗ್ತಾ ಇದೆ. ಡ್ಯುಯಲ್ LED ಫ್ಲ್ಯಾಶ್ ನಿಮಗೆ ಸಿಗ್ತಾ ಇರುವಂಥದ್ದು. ಹಿಂದ್ಗಡೆ ಯಾವುದೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇಲ್ಲ. ಸೊ ನಮಗೆ ಗೊತ್ತಾಗ್ತಾ ಇದೆ ಈ ಫೋನಲ್ಲಿ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಅಂತ. ಜೊತೆಗೆ ಇದರಲ್ಲಿ ಅಲರ್ಟ್ ಸ್ಲೈಡರ್ ಕೂಡ ಇರುವಂಥದ್ದು, ಆಯಿತಾ. ಸೊ ಮತ್ತೊಮ್ಮೆ OnePlus Nordಲ್ಲಿ ಈ ಅಲರ್ಟ್ ಸ್ಲೈಡರ್ ಬಂದಿದೆ. ಸೊ ನೀವು ಮೋಡನ್ನು ಚೇಂಜ್ ಮಾಡ್ಬೋದು ಈ ಸ್ಲೈಡರ್ ಮುಖಾಂತರ. ರಿಂಗ್ ಮೋಡು, ಸೈಲೆಂಟ್ ಮೋಡು, ವೈಬ್ರೇಷನ್ ಮೋಡ್ಗೆ ಇಲ್ಲೇ ಚೇಂಜ್ ಮಾಡಬಹುದು. ನಂತರ ಇದರಲ್ಲಿ IR ಬ್ಲಾಸ್ಟರ್ ಕೂಡ ಕೊಟ್ಟಿದ್ದಾರೆ. ಯುನೀಕ್ ಫೀಚರ್ IR ಬ್ಲಾಸ್ಟರು. USB Type-C ಪೋರ್ಟ್ ಇದೆ, ಹೆಡ್ಫೋನ್ ಜಾಕ್ ಇಲ್ಲ, ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ, ಆಯಿತಾ. ಓವರಾಲ್ ಡಿಸೈನ್ ಬಿಲ್ಡ್ ಕ್ವಾಲಿಟಿ ನನಗೆ ತುಂಬ ಇಷ್ಟ, ಸಾಲಿಡ್ ಆಗಿದೆ ಫೋನ್, ಆಯಿತಾ. ಜೊತೆಗೆ IP54 ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಕೂಡ ಹೊಂದಿರುವಂಥದ್ದು ಒಂದು ಪ್ಲಸ್ ಪಾಯಿಂಟ್ ಅಂತ ಅನ್ನಿಸ್ತು. ಸಡನ್ ನೀರು ಬಿದ್ದರೂ ಕೂಡ ಏನೂ ಆಗುವುದಿಲ್ಲ. ಸೊ ಡಿಸೈನ್ ಸೂಪರ್ ಆಗಿದೆ. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂತಂದರೆ ಈ ಫೋನಲ್ಲಿ 6.74 ಇಂಚಿನ ಫುಲ್ HD ಪ್ಲಸ್ ರೆಸೊಲ್ಯೂಷನ್ ಹೊಂದಿರುವಂಥ ಫ್ಲೂಯಿಡ್ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸ್ನ ಇದು ಸಪೋರ್ಟ್ ಮಾಡುತ್ತೆ. ಸೂಪರ್ ಅನ್ಬೋದು. ಜೊತೆಗೆ ಇದು 120 ಹರ್ಟ್ಸ್ನ ರಿಫ್ರೆಶ್ ರೇಟನ್ನು ಸಹ ಹೊಂದಿರುವಂಥದ್ದು. 40 ಹರ್ಟ್ಸಿಂದ 120 ಹರ್ಟ್ಸು ಚೇಂಜ್ ಆಗುತ್ತೆ ಅವಶ್ಯಕತೆ ಇರೋ ಟೈಮಲ್ಲಿ ಡಿಸ್ಪ್ಲೇ ರಿಫ್ರೆಶ್ ರೇಟು. HDR10+ ಕೂಡ ಇದು ಸಪೋರ್ಟ್ ಮಾಡುತ್ತೆ.
ಸೊ ಡಿಸ್ಪ್ಲೇ ಚೆನ್ನಾಗಿದೆ, ಈ ಪ್ರೈಸ್ ರೇಂಜಿಗೆ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಹೆವಿ ಬ್ರೈಟಾಗಿ ಕೂಡ ಇದೆ, ವ್ಯೂಯಿಂಗ್ ಆಂಗಲ್ ತುಂಬ ಚೆನ್ನಾಗಿದೆ, ಬ್ಲ್ಯಾಕ್ಸ್ ಎಲ್ಲ ಹೆವಿ ಡೀಪ್ ಬ್ಲ್ಯಾಕ್ ಕಾಣುತ್ತೆ, ಸಖತ್ತಾಗಿದೆ ಡಿಸ್ಪ್ಲೇ, ಇಷ್ಟ ಆಯಿತು ತುಂಬ ನನಗೆ. ಇನ್ನು ವೇರಿಯಂಟ್ಗಳ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ನಂಗೆ ಅನ್ನಿಸ್ದಂಗೆ ಒಂದು 2 ವೇರಿಯಂಟಲ್ಲಿ ಲಾಂಚ್ ಆಗ್ಬೋದು. 8 GB ರ್ಯಾಮು, 128 GB ಸ್ಟೋರೇಜ್, ಮತ್ತು ಇನ್ನೊಂದು 16 GB ರ್ಯಾಮ್ ಮತ್ತು 256 GB ಸ್ಟೋರೇಜು. ಹೆವಿ 16 GB ಅಂದರೆ ಹೆವಿ ಅನ್ಬೋದು ಆಯಿತಾ. ಇದರಲ್ಲಿರುವಂಥ ರ್ಯಾಮ್ ಅಂದ್ಬಿಟ್ಟು ಶಾಕ್ ಆಯಿತು. LPDDR5X ರ್ಯಾಮು, LPDDR5X ಈ ಪ್ರೈಸ್ ರೇಂಜಿಗೆ ನಂಗೆ ಅನ್ನಿಸ್ತಾ ಯಾರೂ ಕೊಡ್ತಿಲ್ಲ ಸದ್ಯಕ್ಕಂತೂ. LPDDR5X ಈ ಪ್ರೈಸ್ ರೇಂಜಲ್ಲಿ ಯಾರೂ ಕೊಡ್ತಿಲ್ಲ. 70-80 ಸಾವಿರ ರೇಂಜ್ ಫೋನಲ್ಲಿ ನಿಮ್ಗೆ ಸಿಗುತ್ತೆ ಬಿಟ್ಟರೆ, ಈ ಫೋನಲ್ಲಿ ನಂಗೆ ಅನ್ನಿಸ್ದಂಗೆ ಫಸ್ಟ್ ಟೈಮ್ ಕೊಡ್ತಿದ್ದಾರೆ ಅಂತ ಅನ್ಕೋತೀನಿ ಪ್ರೈಸ್ ರೇಂಜಲ್ಲಿ. ನೆಕ್ಸ್ಟ್ ಎಲ್ಲರೂ ಕೊಡೋಕ್ಕೆ ಶುರು ಮಾಡ್ಬೋದು. ಜೊತೆಗೆ ಸ್ಟೋರೇಜ್ ಕೂಡ ಅಷ್ಟೇ, UFS 3.1 ಸ್ಟೋರೇಜು, 4.0 ಕೂಡ ಬಂದಿದೆ ರೀಸೆಂಟಾಗಿ, ಬಟ್ 3.1 ಕೂಡ ತುಂಬ ಫಾಸ್ಟ್ ರೀಡ್ ರೈಟನ್ನು ಹೊಂದಿರುತ್ತೆ. ಅಪ್ಲಿಕೇಶನ್ ತುಂಬ ಫಾಸ್ಟಾಗಿ ಇನ್ಸ್ಟಾಲ್ ಆಗುತ್ತೆ, ಲೋಡ್ ಆಗುತ್ತೆ, ಬೆಂಕಿ ವಿಷಯ. ಸೊ ರ್ಯಾಮು ಸ್ಟೋರೇಜಲ್ಲಿ ಈ ಪ್ರೈಸ್ ರೇಂಜಲ್ಲಿ ಕಾಂಪ್ರಮೈಸೇ ಮಾಡಿಲ್ಲ ಇವರು, ಡಿಸ್ಪ್ಲೇ ಕೂಡ ಅಷ್ಟೇ ಕಾಂಪ್ರಮೈಸ್ ಮಾಡಿಲ್ಲ. ಇನ್ನು ಈ ಫೋನ್ನ ಪ್ರೊಸೆಸರ್ ಬಗ್ಗೆ ಮಾತನಾಡಬೇಕು ಅಂದರೆ ಇದು ಕೂಡ ಈ ಪ್ರೈಸ್ ರೇಂಜಿಗೆ ಒನ್ ಆಫ್ ದ ಮೋಸ್ಟ್ ಪವರ್ಫುಲ್ ಪ್ರೊಸೆಸರ್ ಅಂತ ಅನ್ಬೋದು. ಡೈಮೆನ್ಸಿಟಿ 9000 ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಆ್ಯಕ್ಚುಯಲ್ ಆಗಿ ಬೆಂಚ್ ಮಾರ್ಕ್ ಈ ಒಂದು ಪ್ರೊಸೆಸರ್ ಒಂದು 10 ಲಕ್ಷದ ಮೇಲೆ ಕೊಡಬೇಕು, 10 ಲಕ್ಷ 10.5 ಲಕ್ಷ ಬೆಂಚ್ ಮಾರ್ಕನ್ನು ಕೊಡಬಲ್ಲಂಥ ಸಾಮರ್ಥ್ಯ ಈ ಒಂದು ಪ್ರೊಸೆಸರ್ಗಿದೆ. ಆದರೆ ಈ ಫೋನಲ್ಲಿ ನಾನು ಚೆಕ್ ಮಾಡ್ದಂಗೆ 8,60,000 ರೇಟಿಂಗನ್ನು ಕೊಡ್ತಾ ಇದೆ. ಸ್ವಲ್ಪ ಯೂಶಲ್ ನಾನು ಚೆಕ್ ಮಾಡಿರೋಂಗೆ OnePlus ಫೋನ್ಗಳಲ್ಲಿ ಬೆಂಚ್ ಮಾರ್ಕ್ ಯಾಕೋ ಕಡಿಮೆ ತೋರಿಸುತ್ತೆ, ಏನು ರೀಸನ್ ಅಂತ ಗೊತ್ತಿಲ್ಲ, ಅಂಡರ್ ಕ್ಲಾಕ್ ಆಗಿರುತ್ತೆ ಅನ್ನೋ ಗೊತ್ತಿಲ್ಲ. ಒಟ್ಟಿಗೆ ಬೆಂಚ್ ಮಾರ್ಕ್ ತುಂಬ ಕಡಿಮೆ ತೋರಿಸ್ತದೆ. ಬಟ್ ಈ ಒಂದು ಪ್ರೊಸೆಸರ್ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, 10 ಲಕ್ಷದ ಮೇಲೆ ಕೊಡುತ್ತೆ ಬೆಂಚ್ ಮಾರ್ಕನ್ನು. ಯಾವ ಗೇಮನ್ನು ಬೇಕಾದರೂ ಫುಲ್ ಅಲ್ಟ್ರಾ ಸೆಟ್ಟಿಂಗಲ್ಲಿ ಆಡ್ಕೊಂಡು ಸ್ಮೂತ್ ಅಪ್ಲೈ ಆಗುತ್ತೆ, ಅಪ್ಲಿಕೇಶನ್ ತುಂಬ ಸ್ಮೂತ್ ಅಪ್ಲೈ ಆಗುತ್ತೆ. ಸೊ ಈ ಪ್ರೈಸ್ ರೇಂಜಿಗೆ ಹೆವಿ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್, ಮೋಸನೇ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈ ಒಂದು ಪ್ರೊಸೆಸರಿಂದು. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೈನ್ ಸೆನ್ಸಾರ್ ಬಂದುಬಿಟ್ಟು 50 MP IMX890 ಸೆನ್ಸಾರ್ ಆಯಿತಾ. ಒಳ್ಳೆ ಸೆನ್ಸಾರ್, ಪ್ರೀಮಿಯಂ ಸೆನ್ಸಾರ್ ಅಂತ ಅನ್ಬೋದು. ಇದು 1.9 ಅಪರ್ಚರ್ನ ಹೊಂದಿರುವಂಥದ್ದು, ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ನ ಕೂಡ ಹೊಂದಿದೆ. ಕ್ಲಾರಿಟಿ ಇಷ್ಟ ಆಯ್ತು ನನಗೆ. ಒಂದು ಒಳ್ಳೆಯ ಫೋಟೋವನ್ನು ಡೇ ಲೈಟಲ್ಲೂ ತೆಗೆಯುತ್ತೆ, ಲೋ ಲೈಟಲ್ಲೂ ತೆಗೆಯುತ್ತೆ. ಸ್ಯಾಂಪಲ್ ನಿಮಗೆ ತೋರಿಸ್ತಾ ಇದ್ದೀನಿ ಆಯಿತಾ. ಡೀಟೇಲ್ಸ್ ತುಂಬ ಚೆನ್ನಾಗಿದೆ, ಕಲರ್ಸ್ ಎಲ್ಲ ಒಂದು ಲೆವೆಲ್ಲಿಗೆ ಆ್ಯಕ್ಯುರೇಟ್ ಅನ್ನಿಸ್ತು, ಒಂದು ಲೆವೆಲ್ಲಿಗೆ ಒಳ್ಳೆ ಫೋಟೋ ತೆಗೆಯುತ್ತೆ. ಇನ್ನೊಂದು 8 MP ಎಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇದೆ. 8 MP ಇನ್ನೂ ಸ್ವಲ್ಪ ಜಾಸ್ತಿ ಕೊಡ್ಬೋದಾಗಿತ್ತು, ತುಂಬ ವೈಡ್ ಆಗಿದೆ, ಬಟ್ ಕ್ಲಾರಿಟಿ ಅಷ್ಟಕ್ಕಷ್ಟೇ ಅಂತ ಅನ್ನಿಸ್ತು. ನಂತರ 2 MP ಮ್ಯಾಕ್ರೋ ಕ್ಯಾಮ್ರಾವನ್ನು ಕೊಟ್ಟಿದ್ದಾರೆ, ಮಾಡೋಕ್ಕೆ ಕೆಲಸ ಇಲ್ಲ ಇವ್ರಿಗೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತಂದರೆ 16 MP ಫ್ರಂಟ್ ಕ್ಯಾಮ್ರಾ ತುಂಬ ವೈಡ್ ಆಗಿದೆ ಆಯಿತಾ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಡೀಟೇಲ್ಸ್ ಸಖತ್ತಾಗಿ ಬರುತ್ತೆ, ಸ್ವಲ್ಪ ಚೆನ್ನಾಗಿ ಕಾಣೋ ರೀತಿ ತೆಗೆಯುತ್ತೆ ಆಯಿತಾ. ಮುಖ ಎಲ್ಲ ನೀವು ಬೆಳ್ಳಕ್ಕೆ ಮಾಡೋ ತೆಗೆಯುತ್ತೆ, ಅದು ಕೆಲವು ಜನಕ್ಕೆ ಇಷ್ಟ ಆಗಬಹುದು. ಸೊ ಫ್ರಂಟ್ ಕ್ಯಾಮ್ರಾ ಪರವಾಗಿಲ್ಲ ಅವರು ಚೆನ್ನಾಗಿದೆ. ಇನ್ನು ವೀಡಿಯೋಗ್ರಫಿಗೆ ಬಂತು ಅಂತಂದರೆ ಅದಕ್ಕೆ ಕ್ಯಾಮ್ರಾ 4K ವಿಡಿಯೋ ರೆಕಾರ್ಡ್ ಮಾಡಿದ್ರೆ, ಫ್ರಂಟ್ ಕ್ಯಾಮ್ರಾ ಏನಿದೆ ಅದು ಕೇವಲ ಫುಲ್ HD ವಿಡಿಯೋ ರೆಕಾರ್ಡ್ ಮಾಡುತ್ತೆ. 4K ಕೊಡ್ಬೋದಾಗಿತ್ತು ಫ್ರಂಟಲ್ಲೂ ಕೂಡ. ಸೊ ವಿಡಿಯೋಗ್ರಫಿ ಕ್ವಾಲಿಟಿ ಓಕೆ ಅನ್ನಿಸ್ತು, ಒಂದು ಲೆವೆಲಿಗೆ ಸ್ಟೇಬಲ್ ಆಗಿ ಕೂಡ ವಿಡಿಯೋ ಶೂಟ್ ಆಗುತ್ತೆ. ಓವರಾಲ್ ಕ್ಯಾಮ್ರಾ ಈ ಪ್ರೈಸ್ ರೇಂಜಿಗೆ ಚೆನ್ನಾಗಿದೆ ಗುರು ಆಯಿತಾ. ಈ ಪ್ರೈಸ್ ಅಂದರೆ ನೀವು ಯಾವ ಫೋನ್ ತೊಗೊಂಡ್ರು ಕ್ಯಾಮ್ರಾ ಕ್ವಾಲಿಟಿ ಹೆಂಗಿರುತ್ತೋ ಹಂಗೆ ಇದೆ. ಸೊ ನಂಗೆ ಅದರಲ್ಲಿ ಏನೂ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ಲಿಲ್ಲ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಇದರಲ್ಲಿ ನಮಗೆ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಸಿಗ್ತದೆ, ಹೆವಿ ರೆಸ್ಪಾನ್ಸಿವ್ ಆಗಿದೆ. ತೋರಿಸ್ತೀನಿ ನೋಡಿ, ಟಚ್ ಮಾಡಿದ ತಕ್ಷಣ ಪಟ್ ಅಂತ ಓಪನ್ ಆಗುತ್ತೆ. ಎನಿಮೇಷನ್ ಕೂಡ ಚೆನ್ನಾಗಿದೆ, ಬಬ್ಬಲ್ ಕೆಳಗಡೆಯಿಂದ ಮೇಲಕ್ಕೆ ಹೋಗುತ್ತೆ. ಸೊ ಹೆವಿ ಫಾಸ್ಟ್ ಆಗಿದೆ, ಮತ್ತು ಫೇಸ್ ಅನ್ಲಾಕ್ ಕೂಡ ಅಷ್ಟೇ ತುಂಬ ಫಾಸ್ಟ್ ಆಗಿದೆ, ನೋಡ್ತೀರಾ ನೀವೇ, ಸಾಕ ಫಾಸ್ಟ್ ಆಗಿದೆ, ಸೂಪರ್ ಅಂತೀರಿ. ಇನ್ನು ಬ್ಯಾಟ್ರಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ 5000 mAh ಕೆಪಾಸಿಟಿಯ ಬ್ಯಾಟ್ರಿ ಇದೆ ಸ್ಟ್ಯಾಂಡರ್ಡು, ಬಟ್ ಬಾಕ್ಸ್ ಒಳಗೆ 80 ವ್ಯಾಟ್ನ ಚಾರ್ಜರ್ ಕೊಟ್ಟಿದ್ದಾರೆ. ಈ ಪ್ರೈಸ್ ರೇಂಜ್ಗೆ ಬೆಂಕಿ, ಒನ್ ಆಫ್ ದ ಹೈಯೆಸ್ಟ್ ಅಂತ ಬೇಕಾದರೂ ಅನ್ನಬಹುದು. ಸೊ ಈ ಫೋನನ್ನು ಈ 80 ವ್ಯಾಟ್ನ ಚಾರ್ಜರು 15 ನಿಮಿಷದಲ್ಲಿ 60%, 0ಇಂದ 60% ಕೇವಲ 15 ನಿಮಿಷದಲ್ಲಿ. ಫುಲ್ ಚಾರ್ಜನ್ನು ಕೇವಲ 32 ನಿಮಿಷದಲ್ಲಿ ಫುಲ್ ಚಾರ್ಜ್ ಮಾಡಿ ಸಾಕುತ್ತೆ, ಬರೀ 32 ನಿಮಿಷದಲ್ಲಿ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು OS ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಆ್ಯಂಡ್ರಾಯ್ಡ್ 13 ಬೇಸ್ ಮೇಲೆ ರನ್ ಆಗ್ತಿರುವಂಥ ಆಕ್ಸಿಜನ್ OS ಆಯಿತಾ. ಬಟ್ ಇದು ಮುಂಚೆ ಥರ ಆಕ್ಸಿಜನ್ OS ಥರ ಅನಿಸಲ್ಲ, ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನ್ ಇದೆ. ನನಗಂತೂ ಈ OS ಅಂತ ಕೆಟ್ಟದಾಗಿದೆ ಅನ್ನಲ್ಲ, ಬಟ್ ಆಕ್ಸಿಜನ್ OS ಅಂತ ಅಂದರೆ ನಮಗೊಂದು ರೀತಿ ಸ್ಟಾಕ್ ಆ್ಯಂಡ್ರಾಯ್ಡ್ ಎಕ್ಸ್ಪೀರಿಯನ್ಸ್ ನೀಡ್ತಾ ಇದ್ದಂಥ OS ಈಗಂತೂ ಮಾಡಿ ಬಿಸಾಕಿದರೆ ನನಗೆ ಅಷ್ಟೊಂದು ಇಷ್ಟ ಆಗ್ತಿಲ್ಲ. ಬಟ್ ಬೇರೆ OSಗಳಿಗೆ ಕಂಪೇರ್ ಮಾಡಿಕೊಂಡ್ರೆ ಎಷ್ಟೋ ಬೆಟರು.
ಸಾಫ್ಟ್ವೇರ್ ಅಪ್ಡೇಟ್ ಕೂಡ ಒಂದು 2-3 ವರ್ಷ ಕೊಡ್ತಾರೆ OnePlus ಅವರು, ಅದೇ ಒಂದು ಖುಷಿ. ಸೊ ಅದಕ್ಕೋಸ್ಕರ ಖುಷಿ ಪಡ್ಕೊಬೇಕಷ್ಟೇ ನಾವು. OS ಓಕೆ. ಇನ್ನೂ ಸ್ಪೀಕರ್, ಇದರಲ್ಲಿ 2 ಸ್ಪೀಕರ್ ಇದೆ ಸ್ಟೀರಿಯೋ. ಡಾಲ್ಬಿ ಅಟ್ಮೋಸ್ ಕೂಡ ಸಪೋರ್ಟ್ ಆಗುತ್ತೆ. ಡಾಲ್ಬಿ ಅಟ್ಮೋಸ್ ಸ್ಪೀಕರ್ ಕ್ಲಾರಿಟಿ ತುಂಬ ಚೆನ್ನಾಗಿ ಜೋರಾಗಿ ಕೂಡ ಕೇಳುತ್ತೆ, ಆಯಿತಾ. ಕ್ರಿಸ್ಪ್ ಆಗಿದೆ ಆಡಿಯೋ, ಇಷ್ಟ ಆಯಿತು ನನಗೆ. ಇದರಲ್ಲಿ ಡ್ಯುಯಲ್ ಬ್ಯಾಂಡ್ ವೈಫೈ ಸಪೋರ್ಟ್ ಇದೆ. ವೈಫೈ 6 ನಮಗೆ ಸಿಗ್ತಾ ಇಲ್ಲ. ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. ಅದೊಂದು ಮಿಸ್ ಮಾಡಿದೆ. ಏನಕ್ಕೆ ಮಿಸ್ ಮಾಡಿದ್ರು ಗೊತ್ತು, ಎಲ್ಲ ಕೊಟ್ಬಿಟ್ಟು ಇದೊಂದು ಮಿಸ್ ಮಾಡಿದ್ದಾರೆ. ಮತ್ತು ಬ್ಲೂಟೂತ್ 5.3 ಸಹ ಸಪೋರ್ಟ್ ಆಗುತ್ತೆ. ನಮ್ಮ ಭಾರತದ ಎಲ್ಲ 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ, ಅದಕ್ಕೆ ಕೆಡಿಸ್ಕೊಬೇಡಿ. ಮತ್ತು ಕ್ಯಾರಿಯರ್ ಅಗ್ರಿಗೇಷನ್ ಸಹ ನಮಗೆ ಸಿಗ್ತಾ ಇರುವಂಥದ್ದು. ವೈಡ್ ವೈನ್ L1 ಕೂಡ ಸಿಗುತ್ತೆ. ನೆಟ್ಫ್ಲಿಕ್ಸ್ ಎಲ್ಲ ನೀವು HD ಪ್ಲೇ ಮಾಡ್ಕೊಬೋದು. ಬೇಸಿಕ್ ಸೆನ್ಸರ್ಸ್ನೆಲ್ಲ ನಿಮಗೆ ಹಾಕಿದ್ದಾರೆ. ಮತ್ತು IR ಬ್ಲಾಸ್ಟರ್ ಕೂಡ ಇದೆ. ನೀವು ಆರಾಮಾಗಿ ಈ ಫೋನಲ್ಲೇ ಇನ್ಫ್ರಾರೆಡ್ ರಿಮೋಟನ್ನು ಯೂಸ್ ಮಾಡ್ಬೋದು. ಸೊ ಇದಿಷ್ಟು ಈ ಫೋನಿಂದು ಮೇಯ್ನ್ ಫೀಚರು. ನೀವು ಹಾಗಾದರೆ ಕೇಳ್ಬೋದು, ಈ ಪ್ರೈಸ್ ರೇಂಜಿಗೆ ಈ ಫೋನ್ನ ಪರ್ಚೇಸ್ ಮಾಡ್ಬೋದಾ ಅಂತ. ನನಗೆ ಅನ್ನಿಸ್ದಂಗೆ ಈ 30,000ಕ್ಕೆ ಲಾಂಚ್ ಆದರೆ, 32 ಅಂತ ಹೇಳ್ತಾ ಇದ್ದಾರೆ, 32,000ಕ್ಕೆ ಅಂತ. 32,000 ರೂಪಾಯಿಗೆ ಲಾಂಚ್ ಆದರೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಒನ್ ಆಫ್ ದ ಬೆಸ್ಟ್ ಫೋನ್ ಅನ್ಬೋದು. ಕೆಲವು ಬೆಸ್ಟ್ ಫೋನ್ ಇದೆ ಈ ಪ್ರೈಸ್ ರೇಂಜಲ್ಲಿ, ಅದರಲ್ಲಿ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ, ಆಯಿತಾ. ಸೊ ಇಷ್ಟ ಆಯಿತು ಫೋನ್ ನನಗೆ. ಗ್ಲಾಸ್ ಬ್ಯಾಕ್ ಸಿಗ್ತಾ ಇದೆ, ಮುಂದ್ಗಡೆ ಕೂಡ ಗ್ಲಾಸು, ಬಟ್ ನಿಮಗೆ ಪ್ಲಾಸ್ಟಿಕ್ ಫ್ರೇಮ್. ಬಟ್ ಸ್ಟಿಲ್ ಈ ಪ್ರೈಸ್ ರೇಂಜಿಗೆ ಮೋಸ್ಟ್ ಆಫ್ ದ ಬ್ರ್ಯಾಂಡ್ಗಳು ಪ್ಲಾಸ್ಟಿಕ್ ಫ್ರೇಮ್ನೇ ಕೊಡ್ತಾರೆ. ಒಟ್ಟಿಗೆ ಡಿಸೈನು ಪ್ರತಿಯೊಂದು ಕೂಡ ಸ್ಪೆಸಿಫಿಕೇಷನ್ನು ಇದು ತುಂಬ ಚೆನ್ನಾಗಿದೆ ಫೋನು. ಒಂದು ಒಳ್ಳೆಯ ಆಪ್ಷನ್ ಆಗ್ಬೋದು. ಅಟ್ಲೀಸ್ಟ್ OnePlus ಅವರು ಒಂದು ಒಳ್ಳೆ ಫೋನ್ ತೊಗೊಂಬಂದರು ಈ ಪ್ರೈಸ್ ರೇಂಜಲ್ಲಿ, ಅದೇ ಒಂದು ಖುಷಿ ವಿಷಯ. ಬಟ್ ರೀಸೆಂಟಾಗಿ ಡಿಸ್ಪ್ಲೇ ಮೇಲೆಲ್ಲ ಒಂದಿನ ಹಸಿರು ಲೈನ್ ಬರೋ ಪ್ರಾಬ್ಲಮ್ ಎಲ್ಲ ತುಂಬ ಜನ ಫೇಸ್ ಮಾಡ್ತಾಯಿದ್ರು. ಐ ಹೋಪ್ ಅದು ಈ ಡಿವೈಸಲ್ಲಿ ಆಗಲ್ಲ ಅಂತ ಅಂದ್ಕೊಳ್ಳೋಣ, ಆಯಿತಾ. ಒಟ್ಟಿಗೆ ಈ ಪ್ರೈಸ್ ರೇಂಜ್ಗಂತೂ ಸ್ಪೆಸಿಫಿಕೇಷನ್ ವೈಸು ಸದ್ಯಕ್ಕೆ ಫೋನು ಬೆಂಕಿ ಇದೆ. ಇನ್ನು ಈ OnePlus Nord Buds 2R ಇದನ್ನು ಕೂಡ ಇದ್ರ ಜೊತೆಗೆ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ತೋರಿಸ್ತಾ ಇದ್ದೀನಿ ನಿಮಗೆ. ಈ ಬಡ್ಸ್ನ ಬಿಲ್ಡ್ ಒಂದು ಲೆವೆಲ್ಗೆ ಚೆನ್ನಾಗಿದೆ, ಆಯಿತಾ. ಸೇಮ್ ಲಾಸ್ಟ್ ಟೈಮ್ ಏನು OnePlus Nord Buds ಲಾಂಚ್ ಆಗಿತ್ತು ಅದೇ ಥರ ಇದೆ, ಬಟ್ ಫ್ಲ್ಯಾಟ್ ಅಂದರೆ ಕರ್ವ್ಡ್ ಮಾಡಿದ್ದಾರೆ ಎಡ್ಜಸ್ಸನ್ನು, ಆಯಿತಾ. ಸೊ ನೀವು ಇದನ್ನು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ಫೋನಲ್ಲಿ ಡಿಟೆಕ್ಟ್ ಮಾಡುತ್ತೆ, ಈ ಡಿವೈಸ್ನ ತೋರಿಸುತ್ತೆ ವಿತ್ ಇಮೇಜು. ಪಟ್ ಅಂತ ಕನೆಕ್ಟ್ ಆಗೋಗ್ಬಿಡುತ್ತೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಟಚ್ ಸೆನ್ಸಿಟಿವ್ ಬಟನ್ಸು. ಸೊ ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಒಂದು ಲೆವೆಲ್ಗೆ. ಸೊ ಇದು ಎಷ್ಟಕ್ಕೆ ಲಾಂಚ್ ಮಾಡ್ತಾರೆ ಗೊತ್ತಿಲ್ಲ, ಅನ್ಕೋತಾ ಇದ್ದೀನಿ ಒಂದು 2,500-3 ಸಾವಿರ ರೇಂಜಿಗೆ ಲಾಂಚ್ ಮಾಡ್ಬೋದು ಅಂತ. ನೋಡಿ, OnePlus ಫ್ಯಾನ್ಸ್ಗಳಿದ್ರೆ ಪರ್ಚೇಸ್ ಮಾಡ್ಬೋದು. ಸೊ ಇಷ್ಟು ಈ ಒಂದು OnePlus Nord 3 ಮತ್ತು ಈ ಒಂದು OnePlus Nord Buds 2Rನ ಬಗ್ಗೆ. ನಿಮಗೆ ಏನು ಅನ್ನಿಸ್ತು ಕಾಮೆಂಟ್ ಮಾಡಿ, ಕನ್ನಡದಲ್ಲೇ ಕಾಮೆಂಟ್ ಮಾಡಿ. ಇಷ್ಟ ಆಗಿದ್ರೆ ಲೈಕ್ ಮಾಡ್ಬೋದು, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ವೀಡಿಯೋಲಿ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ ವೀಡಿಯೋದಲ್ಲಿ.